ಲೀಸ್ಟ್ ಅಂದ್ರೆ ಲೀಸ್ಟ್ ಟೂ ವೀಲರೇ ಬರಲ್ಲ ಈ ಗಾಡಿಗೆ. 60,000 ರೂಪಾಯಿ, ಜಾಸ್ತಿ ಇಲ್ಲ. ಎಷ್ಟು? 60,000 ಡೀಸೆಲ್ ವೆಹಿಕಲ್ ಬಂದು ತಗೊಂಡು ಹೋಗ್ಬಿಡಿ. ಎಲ್ಲ ಟೂ ವೀಲರ್ ರೇಟ್ಗಳೇ, ಯಾವ್ದು ಕಾರ್ ರೇಟ್ ಯಾವ್ದು ಇಲ್ಲ ನಮ್ಮಲ್ಲಿ. 90,000 ಗಾಡಿ ಕೊಡ್ತೀನಿ, ಬನ್ನಿ ತಗೊಂಡೋಗಿ. 90,000ಕ್ಕೆ ಸ್ಕ್ರಾಪಿಗೆ ಹಾಕಿದ್ರೆ 50,000ಕ್ಕೆ ಮಾರ್ಬೋದು ನೀವು. ತಲೆ ಮಾಡ್ಬೋದು. ಟೋಟಲ್ ಒಂದು ಡಜನ್ ಇದೆ, 12 ಆಲ್ಟೋ ಇದಾವೆ ಟೋಟಲ್. ಒಂದು ಲೈನ್ ನೋಡ್ಕೊಂಡ್ಬಿಡ್ರಿ ಆಲ್ಟೋ. ಬರೀ 70,000. 2 ಲಕ್ಷಕ್ಕೆ ಫೈನಲ್ 2 ಲಕ್ಷ ಗಾಡಿ ಕೊಡ್ತೀನಿ. ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ, ಡೀಸೆಲ್ ಗಾಡಿ ಕೊಡ್ತೀನಿ. 1,60,000 ಗಾಡಿ ಕೊಡ್ತೀನಿ. ಆಲ್ಟೋ ಪ್ರೈಸ್ ಅಲ್ಲಿ ಪೋಲೋ. ಹೌದು, ಇದು ಅಷ್ಟೇ ಒಂದು 95,000 ಗಾಡಿ ಕೊಡೋಣ. ಕಮ್ಮಿ ಟೂ ವೀಲರ್ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಇದು ಬರೀ 70,000. ಬರೀ 70,000. 1 ಇಯರ್ ವಾರಂಟಿ ಬರುತ್ತೆ, 3 ಫ್ರೀ ಸರ್ವಿಸ್ ಬರುತ್ತೆ, ಒಂದು ಆಯಿಲ್ ಚೇಂಜ್ ಮಾಡಿ ಗಾಡಿ ಕೊಡ್ತೀನಿ. ಇದಕ್ಕಿಂತ ಒಂದು 20,000 ಕಮ್ಮಿಗೆ ಕೊಡ್ತೀನಿ ಗಾಡಿ. ಏನಿಲ್ಲ ಅಂದ್ರೂ 18-17 ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ. ಹಿಂಗೆ 7 ಲಕ್ಷಕ್ಕೆ ಬಂದ್ರೆ ಗಾಡಿ ಕೊಡೋಣ ಸರ್. 7 ಲಕ್ಷನಾ? ಫೈನಲ್ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 4 ಲಕ್ಷನಾ? ಡೀಸೆಲ್ ಇದು 95,000 ಗಾಡಿ ಕೊಡ್ತೀನಿ. 95,000. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪಾಪ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಚಿಕ್ಕ ಗಾಡಿಲಿ, ಅಂದ್ರೆ ಸ್ವಲ್ಪ ಅಮೌಂಟ್ ಜೋಡಿಸ್ಕೊಂಡು ಅಂತವ್ರಿಗೆ ಒಂದು ಒಳ್ಳೆ ಗಾಡಿ ಕೊಡೋಣ. 12 ಆಲ್ಟೋ ಇದಾವೆ, ಎಲ್ಲಿಂದಾದ್ರೂ ಫೋನ್ ಮಾಡ್ರಿ, ಇಮಿಡಿಯೇಟ್ ಡೆಲಿವರಿ ಕೊಟ್ಟು ಕಳಿಸಿ. 1,85,000 ಗಾಡಿ ಕೊಡ್ತೀವಿ. ಎಷ್ಟು ಸರ್? 1,85,000. 1,85,000 ಗಾಡಿ ಕೊಡ್ತೀನಿ. ಇದು 1,45,000 ಗಾಡಿ ಕೊಡ್ತೀನಿ. ಮಾಡಿಸ್ಕೊಂಡ್ರೆ ಒಳ್ಳೆ ಗಾಡಿ ಇದೆ. 1,20,000 ಗಾಡಿ ಕೊಡ್ತೀನಿ. 1,20,000ಕ್ಕೆ 1,20,000 ಗಾಡಿ ಕೊಡ್ತೀನಿ. 1,20,000ಕ್ಕೆ ಇದಾದ್ರೂ ತಗೊಳ್ಳಿ 5,85,000. ಫ್ರೆಂಡ್ಸ್, ಈ ಸಲಿನೂ ನಿಮಗೆ ಟೂ ವೀಲರ್ ಬಜೆಟ್ ಅಲ್ಲಿ ಕಾರ್ಗಳು ಸಿಗ್ತಾ ಇದೆ. 60,000 ಬಜೆಟ್ ಇಂದ ಇವತ್ತು ಕಾರ್ಗಳಿದೆ. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂ, ಎಕ್ಸಾಕ್ಟ್ಲಿ ಶಿವಮೊಗ್ಗ ಹೊನ್ನಾಳಿ ರಸ್ತೆನಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕು ಇವ್ರದ್ದು ಎಲ್ಲಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸೊ ನಮ್ಮ ಜೊತೆ ರಮೇಶ್ ಸರ್ ಇದ್ದಾರೆ. ಬನ್ನಿ ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ವೆಲ್ಕಮ್. ಆಫ್ಟರ್ ಲಾಂಗ್ ಗ್ಯಾಪ್ ಬಂದಿದ್ದೀರಾ ಶಿವಮೊಗ್ಗಗೆ. ನೀವು ಸರ್ ಆಮೇಲೆ ಲಾಂಗ್ ಗ್ಯಾಪ್ ಬಂದು ನಮ್ಮ ವಿಡಿಯೋನಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ. ಹೌದು, ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಆಗಿರೋದ್ರಿಂದ ಬರಕ್ಕಾಗಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಸಿಕ್ಕಿದೀವಿ ನಿಮಗೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ವ್ಯೂವರ್ಸ್ಗೆ? ಸರ್ ವ್ಯೂವರ್ಸ್ಗೆ ಏನಿಲ್ಲ, ಇವಾಗ ಮಳೆಗಾಲ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಸ್ಟಾರ್ಟ್ ಆಗೋದಿಲ್ಲಿದೆ. ಆಲ್ರೆಡಿ ಶಿವಮೊಗ್ಗದಲ್ಲಿ ಮಳೆ ಬೀಳ್ತಾ ಇದೆ. ಹೌದು. ಸೊ ಇವಾಗ ಎಲ್ಲರಿಗೂ ಸ್ವಲ್ಪ ಮಳೆಯಲ್ಲಿ ನೆನೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಒಂದು ಟೂ ವೀಲರ್ ಓಡಿಸ್ತಾ ಇದ್ರೆ ನಾನು ಒಂದು 4 ವೀಲರ್ ಬೇಕು ಅನ್ನೋ ಫೀಲಲ್ಲಿ ಇರುತ್ತೆ. ಬಜೆಟ್ ಇರಲ್ಲ ಪಾಪ ಅವರಿಗೆ, ಟೂ ವೀಲರ್ ಹೋಗೋರಿಗೆ. ಅಂಥವರಿಗೆ ಟೂ ವೀಲರ್ ಬಜೆಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಈ ಮಂತ್ ಅಲ್ಲಿ ಬರೀ ಟೂ ವೀಲರ್ ಸೇಲ್ ಅಂತ ಮಾಡ್ತಾ ಇದೀವಿ. ಅಂದ್ರೆ 2 ವೀಲರ್ ಸಿಗಲ್ಲ, ಟೂ ವೀಲರ್ ಸೆಗ್ಮೆಂಟ್ಸ್ ಅಲ್ಲಿ ನಿಮಗೆ ಕಾರ್ಗಳು ಸಿಗ್ತದೆ. ಸೊ ಒಂದು 60,000ದಿಂದ ಬಜೆಟ್ ಶುರು ಆದ್ರೆ ನಿಮಗೆ ಒಂದು 2 ಲಕ್ಷದವರೆಗೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಒಂದು ಕಾರ್ ತಗೋಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆ. ಪಾಪ ಒಂದು ಡ್ರೀಮ್ ಕಟ್ಕೊಂಡಿರ್ತಾನೆ, ಒಂದು 4 ವೀಲರ್ ತಗೊಂಡು ನನ್ನ ತಾಯಿ ಕರ್ಕೊಂಡು ಹೋಗ್ಬೇಕು, ಹೆಂಡತಿ ಕರ್ಕೊಂಡು ಹೋಗ್ಬೇಕು, ಮಗಳನ್ನ ಕರ್ಕೊಂಡು ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಅಂಥವ್ರನ್ನೆಲ್ಲ ಡ್ರೀಮ್ಸಿಗೆ ನಾವು ಒಂದು ಆ ಕನಸನ್ನ ನನ್ಸ್ ಮಾಡ್ಲಿಕ್ಕೆ ಇವತ್ತು ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂ. ಸೊ ಇವತ್ತು ಒಂದಷ್ಟು ಕಲೆಕ್ಷನ್ಸ್ನ ತಗೊಂಡ್ಬರ್ತಾ ಇದೀವಿ. ಸೊ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇವತ್ತು ನಾನು ಅವಾಗಲೇ ತೋರಿಸ್ತೆ ನಿಮಗೆ. ಒಂದು 60,000ದಿಂದ ನಿಮ್ಗೆ ಶುರು ಆದ್ರೆ 2 ಲಕ್ಷದವರೆಗೂ ಆಲ್ಟೋ, ಒಂದು ಡಜನ್ ಆಲ್ಟೋ ಕೊಡ್ತೀವಿ. ಆಲ್ಟೋ ಇದೆ. 2 ಲಕ್ಷದಲ್ಲಿ ಎಷ್ಟು ಕಾರ್ಗಳು ನೋಡ್ಬೋದು ಸರ್ ನಮ್ಗೆ? ಸರ್ 2 ಲಕ್ಷದಲ್ಲಿ ಒಂದು 10-15 ಕಾರ್ ಸಿಗ್ತಾವೆ. 10-15 ಕಾರ್ಗಳು. 1 ಲಕ್ಷ ಬಜೆಟ್ ಅಲ್ಲಿ ನಿಮಗೆ ಒಂದು 3-4-5 ಕಾರ್ಗಳಿದಾವೆ. ಸೊ ಯಾರ್ಯಾರು ಬೇಗ ನೋಡಿ ಫೋನ್ ಮಾಡಿ ಬೇಗ ಬಂದು ತಗೊಂಡು ಹೋಗ್ತೀರಾ ಅವರಿಗೆ ನಾವು ತುಂಬಾ ಜನ ವೆಯ್ಟ್ ಮಾಡಲ್ಲ. ಯಾಕೆಂದ್ರೆ ಇದಿಷ್ಟು ಕಾರ್ಗಳು ಏನು ನೋಡ್ತಾ ಇದ್ದೀರಾ, ಇದಿಷ್ಟು ಎಕ್ಸ್ಚೇಂಜ್ ಅಲ್ಲಿ ಬಂದಿರೋದು ನ್ಯೂ ಕಾರ್ ಅಲ್ಲಿ. ಹೌದು. ಸೊ ನಾವು ಎಕ್ಸ್ಚೇಂಜ್ ಅಲ್ಲಿ ಬಂದಿರೋದ್ರಿಂದ ರೊಟೇಷನ್ ಮಾಡ್ತಾ ಇರ್ತೀವಿ. ಸೊ ನಿಲ್ಸಲ್ಲ ಗಾಡಿ. ಇನ್ನು ತುಂಬಾ ಜನ ವ್ಯೂವರ್ಸ್ ಕಂಪ್ಲೇಂಟ್ ಅದು, ನಾವು ಫೋನ್ ಮಾಡಿರ್ತೀವಿ ಸರ್ ಬರೋಷ್ಟರಲ್ಲಿ ಗಾಡಿ ಕೊಟ್ಬಿಟ್ಟಿರ್ತೀರಾ ಅಂತಾರೆ. ಸೊ ನಾವು ಅಡ್ವಾನ್ಸು ಕೈಗೆ ಬಂದ್ಮೇಲೆ ಅದು ಕನ್ಫರ್ಮೇಷನ್ ಆಗುತ್ತೆ. ಸೊ ಹಂಗಾಗಿ ಕಸ್ಟಮರ್ ಜಾಸ್ತಿ ಏನು ಬೇಗ ಬಂದು ಬೇಗ ನೋಡ್ಕೊಂಡು ತೊಗೊಂಡು ಹೋಗ್ಬಿಡ್ರಿ, ಇಲ್ಲಾಂದರೆ ಗಾಡಿಗಳು ಸಿಗಲ್ಲ ನಮ್ಮಲ್ಲಿ. ನೀವು ಮಂತ್ಲಿ ಅವರೇಜ್ ಒಂದು 50-60 ವೆಹಿಕಲ್ಗಳು ಸೇಲ್ ಆಗ್ತದೆ ಇಲ್ಲಿ. ಆಲ್ಮೋಸ್ಟ್ ಆಲ್ ನಿಮ್ಗೆ ನೋಡ್ತಾ ಇದ್ದೀರಾ ಒಂದು 60ರಿಂದ 70 ವೆಹಿಕಲ್ ಯಾವಾಗಲೂ ಗಾಡಿ ಸಿಗ್ತದೆ. 90% ಮಾರುತಿನೇ ಇರ್ತದೆ. ಮಾರುತಿ ಅನ್ಕೊಂಡ್ರೆ ಬಿಟ್ರೆ ನಿಮಗೆ ಟೂ ವೀಲರ್ ಮೇಂಟೆನೆನ್ಸ್ ಒಂದು 10,000 ಓಡಿಸಿದ್ರೆ 1 ವರ್ಷಕ್ಕೆ ಬರೀ 3,000 ಖರ್ಚು ಬರ್ತದೆ. ಜಾಸ್ತಿ ಏನು ಕಂಪ್ನಿಲಿ ಬಿಟ್ರೆ, ಅದು ಕಂಪ್ನಿಲಿ ಶೋರೂಮ್ ಅಲ್ಲಿ ಹೊರಗಡೆ ಬಿಡ್ಬಿಡ್ರಿ. ಶೋರೂಮ್ ಅಲ್ಲಿ ಬಿಟ್ರೆ ನಿಮಗೆ 3,000 ಖರ್ಚು, ಆಚೆ ಬಿಟ್ರೆ ಇನ್ನೊಂದು 1,500. ಅದೇ ನಾನು ಹೇಳಿದ್ದು, ನೀವು ಆಚೆ ಬಿಟ್ರೆ ಇನ್ನೂ ಕಮ್ಮಿ. ಶೋರೂಮ್ ಅಲ್ಲೇ ಬಿಡಿ, ಏನಕ್ಕೆ ಸುಮ್ಮನೆ ಹೊರಗಡೆ ಎಲ್ಲ ಬಿಡಕ್ ಹೋಗ್ಬಿಡಿ. ಜಿನೈನಾಗಿ ಮೇಂಟೈನ್ ಮಾಡಿಸಿ. ಒಂದು ಬುಲೆಟ್ ತಗೊಂಡ್ರೆ 3,000 ಸರ್ವಿಸ್ ಕೊಡ್ಬೇಕು ನೀವು. ಅದು ಏನು 5,000 ಕಿಲೋಮೀಟರ್ ಓಡಿಸಿದ್ರೆ, ನಮ್ದು ಹಂಗಲ್ಲ. 10,000 ಕಿಲೋಮೀಟರ್ ಓಡಿಸಿ ನೀವು ಕಾರ್ ತಗೊಂಡು 1 ವರ್ಷದಲ್ಲಿ ಬರೀ 3,000 ರೂಪಾಯಿ. ನಮ್ಮ ಮಾರುತಿ ಕಾರ್ಗಳು ತಗೊಂಡ್ರೆ ನಮ್ಮಲ್ಲಿ ಇರೋದೆಲ್ಲ ಬರೀ 90% ಮಾರುತಿ ಕಾರೇ. 2017 ಮೇಲೆ ಅಫಿಷಿಯಲ್ ಆಗಿ ವಾರಂಟಿ ಕೊಡ್ತೀವಿ ಮಾರುತಿ ವೆಹಿಕಲ್ಸ್ ಮೇಲೆ. ನಿಮಗೆ 1 ಇಯರ್ ವಾರಂಟಿ ಕೊಡ್ತೀನಿ. ಪ್ಯಾನ್ ಇಂಡಿಯಾ ಎಲ್ಲಾದ್ರೂ ಸರ್ವಿಸ್ ಮಾಡಿ 100% ಎಲ್ಲಿ ಬೇಕಾದ್ರೂ ಹೋಗ್ಬೋದು. 2017 ವೆಹಿಕಲ್ ಮಾಡಲ್ ಮೇಲೆ ನಿಮಗೆ 3 ಫ್ರೀ ಸರ್ವಿಸ್ ಕೊಡ್ತೀನಿ, 1 ವರ್ಷ ವಾರಂಟಿ ಕೊಡ್ತೀನಿ. ಕೊಡಬೇಕಾದ್ರೆ ಗಾಡಿ ವಿತ್ ಆಯಿಲ್ ಚೇಂಜು, ವಾಷಿಂಗು, ರಬ್ಬಿಂಗು, ಇಂಟೀರಿಯರ್ ನೀಟಾಗಿ ಕ್ಲೀನ್ ಮಾಡಿ ಗಾಡಿ ಹೊಸ ಗಾಡಿ ತರ ಅಲ್ಲಿ ಕಾಣಿಸ್ತಿದ್ಯಾ ಬ್ಯಾಕ್ ಡ್ರಾಪ್, ಕಂಗ್ರಾಚುಲೇಷನ್ಸ್ ಅಂತ ಆ ಥರ ನೀಟಾಗಿ ಅನ್ವೀಲ್ ಮಾಡಿ ಹೊಸ ಗಾಡಿ ಡೆಲಿವರಿ ಕೊಡೋ ಥರ ಕೊಡ್ತೀನಿ. ನಮ್ಮ ಥರ ಡೆಲಿವರಿ ಸೆರೆಮನಿ ಯಾರು ಕೊಡಲ್ಲ ಇಡೀ ಆಲ್ಮೋಸ್ಟ್ ಈ ಶೋರೂಮ್ ನಲ್ಲಿ ಹೆಂಗ್ ತಗೋತೀರಾ. ಕಸ್ಟಮರ್ ನಾನು ಅದೇ ಹೇಳೋದು, ಟೂ ವೀಲರ್ ತಗೊಂಡಿರ್ತಾರೆ, ಫಸ್ಟ್ ಟೈಮ್ ಕಾರ್ ತಗೊಳಕ್ ಬರ್ತಾ ಇರ್ತಾರೆ, ಅವರಿಗೆ ಆ ಫೀಲ್ ಬರಲ್ಲ. ನಾವು ಕಾರ್ನ ಆ ಥರ ಸೆರೆಮನಿನ ಅಂದರೆ ಡೆಲಿವರಿ ಸೆರೆಮನಿನ ನಾವು ಹೊಸ ಕಾರ್ ಥರ ಕೊಟ್ರೆ ಅವ್ರಿಗೊಂದು ಕಾರ್ ತಗೊಂತಾರದಂತ ಒಂದು ಫೀಲ್ ಆಗುತ್ತೆ ಅವರಿಗೆ. ಸೊ ಆ ಥರ ಫೀಲ್ ಮಾಡ್ಕೊಡ್ತೀವಿ ನಾವು.
ಸೊ ಇವತ್ತು ಎಷ್ಟು ಕಾರ್ಗಳನ್ನ ನೋಡ್ಬೋದು ಸರ್ ನಮ್ಗೆ? ಸರ್ ಒಂದು 60ರಿಂದ 70 ಕಾರ್ಗಳು ನೀವು ನೋಡ್ಬೋದು. ಸಮ್ಮರ್ ಸೇಲ್, ಸಮ್ಮರ್ ಇನ್ನೇನು ಮುಗಿದೋಯ್ತು ಇವಾಗ. ಅದೇ ಹೇಳ್ತಾರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ರೈನಿ ಸೀಸನ್. ಮಾನ್ಸೂನ್ ಅದೇ ಇನ್ನೇನು ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಂತೂ ಶಿವಮೊಗ್ಗದ ಚಿಕ್ಕಮಂಗ್ಳೂರು ಅಂತ ಹೇಳೋದೇ ಬೇಡ, ಮಳೆ ಹೊಡೆಯುತ್ತೆ. ಮಳೆ ಇನ್ನು ಬಚ್ಚಲು ಮನೇನೆ ಯಾವಾಗ್ಲೂ. ಹೌದು. ಸೊ ಬನ್ನಿ, ಬೇಗ ನೋಡಿ. ನಂಬರ್ ಕಾಣಿಸ್ತಾ ಇರೋ ನಂಬರಿಗೆ ಫೋನ್ ಮಾಡಿ, ನಮ್ಮ ಸ್ಟಾಫು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಬೇಗ ನೋಡಿ, ಕಾಲ್ ಮಾಡಿ ಗಾಡಿ ತಗೊಂಡು ಹೋಗಿ. ಸೊ ಎಲ್ಲ ಕಾರ್ಗಳು ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಕೊತೀನಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡ್ತೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್? ಎಸ್ ಸರ್, ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಮೈನು ಸಬ್ಸ್ಕ್ರೈಬ್ ಆಗ್ಬಿಡಿ ನಮ್ಮ ಚಾನಲ್ಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2015 ಸೆಕೆಂಡ್ ಓನರ್, 1,37,000 ಹೊಡೆಯುತ್ತೆ. VDI ಡೀಸೆಲ್ ವೆಹಿಕಲ್, ಡೀಸೆಲ್ ಗಾಡಿ. 4 ಹೊಸ ಟೈರ್ ಇದೆ. ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸಿಸ್ಟಮು, AC ಇಷ್ಟೆಲ್ಲ ಬಂದ್ಬಿಡುತ್ತೆ. ಹೌದು ನೋಡ್ತಾ ಇರ್ಬೋದು ಬಾಡಿ ಲೈನ್ ಮೇಲೆ ಒಂದು ಸಣ್ಣ ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಏನೂ ಇಲ್ಲ. ಡೀಸೆಲ್ ಗಾಡಿ ಇದಾಗಿರುತ್ತೆ. ಪ್ರೈಸಿಂಗ್ ಏನು ಹೇಳ್ತಾ ಇದ್ದಾರೆ ಸರ್? 3,75,000 ಗಾಡಿ ಕೊಡ್ತೀನಿ. 3,75,000. 3,75,000ಕ್ಕೆ 15 ಮಾಡಲ್ ರಿಡ್ಜ್. ಹೌದು ಸರ್, ಹೌದು. 3,75,000ಕ್ಕೆ ಒಂದು 15 ಮಾಡಲು ರಿಡ್ಸ್ ಕೊಡ್ತೀನಿ. ರಿಡ್ಸ್, ಹೌದು. ಹಾಗೆ ಇಲ್ಲೊಂದು ವ್ಯಾಗನರ್ ಇದೆಯಲ್ಲ ಸರ್? ಸರ್ ಇದು 2009 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಓಕೆ. LXi. ಸೊ ಇದರಲ್ಲಿ ನಿಮಗೆ ಪವರ್ ವಿಂಡೋ ಫ್ರಂಟ್ 2 ಇರುತ್ತೆ, ಸೆಂಟ್ರಲ್ ಲಾಕ್ ಇರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸಿಸ್ಟಮ್ ಇಲ್ಲ? ಸಿಸ್ಟಮ್ ಇದೆ. ಸಿಸ್ಟಮ್ ಇದೆಯಾ? 2009 ಮಾಡಲ್, ಸಿಲ್ವರ್ ಕಲರ್ ಗಾಡಿ. ಹೌದು. ಪ್ರೈಸಿಂಗ್ ಏನಿದೆ ಸರ್? ಸರ್ ಇದು FC ಲ್ಯಾಪ್ಸ್ ಆಗಿದೆ. ನಿಮಗೆ 1,90,000ಕ್ಕೆ FC ಮಾಡಿಸಿ ಗಾಡಿ ಕೊಡ್ತೀನಿ. 1,90,000ಕ್ಕೆ ಫ್ರೆಶ್ FC ಮಾಡಿಸಿ ಕೊಡ್ತೀರಾ? ಹೌದು. ಹಾಗೆ ಇಲ್ಲೊಂದು ಸೆಲೆರಿಯೋ ಇದೆ, ನೋಡ್ತಾ ಇರ್ಬೋದು. 2017 ZXi ವೇರಿಯಂಟ್, ಅಂದ್ರೆ ಆಲ್ಮೋಸ್ಟ್ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ಸಿಂಗಲ್ ಓನರ್ ವಿತ್ CNG ಫಿಟೆಡ್ ಗಾಡಿ. ಇದು ವಿತ್ ಅಪ್ರೋಲ್ ಇದೆ. ಕಸ್ಟಮರ್ ಅಡಿಷನಲ್ 80,000 ಕೊಟ್ಟು CNG ಫಿಟ್ ಮಾಡಿಸ್ಕೊಂಡಿದ್ದಾರೆ, ಗ್ರೇ ಕಲರ್. ಸೊ ನಿಮಗೆ ಪ್ರೈಸಿಂಗ್ ಬಂದ್ಬಿಟ್ಟಿದ್ದು ಗಾಡಿ ನಿಮಗೆ 4,45,000 ರೂಪಾಯಿ ಆಗುತ್ತೆ ಸರ್ ಗಾಡಿ. ಫೈನಲ್ 4,30,000 ಕೊಡ್ತೀನಿ ಗಾಡಿ. 4,30,000 ಫೈನಲ್ ಆಗುತ್ತೆ. ಇದಕ್ಕೊಂದು ಪ್ರೈಸ್ ಹೇಳ್ತೀರಾ ಸರ್ ವ್ಯಾಗನರ್ಗೆ? ಸರ್ 1,90,000. ಅದೇ 1,90,000 ಫೈನಲ್. ಹಾಗೆ ಇನ್ನೊಂದು ವ್ಯಾಗನರ್ ಇದೆ ನೋಡಿ, ಲೇಟೆಸ್ಟ್ ಮಾಡಲ್ದು. ಸರ್ ಇದು 2020 ZXi ವೇರಿಯಂಟ್, ಸಿಂಗಲ್ ಓನರ್, 50,000 ರನ್ ಆಗಿದೆ. ಸೊ ಆಲ್ಮೋಸ್ಟ್ ಟಾಪ್ ಎಂಡ್. ಅಲೈ ವೀಲ್ ಒಂದಿಲ್ಲ, ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಸೊ EBD, ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಮಿರರ್ಸ್, ಫಾಗ್ ಲೈಟ್ಸ್, ರೇರ್ ವೈಪರ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ಗಾಡಿಲಿ. ಸಿಲ್ವರ್ ಕಲರ್, ಡೆಂಟ್ ಸ್ಕ್ರಾಚ್ ನೀಟ್ ಆಗಿದೆ. ವಿತ್ ವಾರಂಟಿ ಬರುತ್ತೆ ಗಾಡಿ. ಇದು 1 ಇಯರ್ ವಾರಂಟಿ, 3 ಫ್ರೀ ಸರ್ವಿಸ್, ಒಂದು ಆಯಿಲ್ ಚೇಂಜ್ ಮಾಡಿ ಗಾಡಿ ಕೊಡ್ತೀವಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ ಗಾಡಿ ಮಾತ್ರ ನೀಟ್ ಆಗಿದೆ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ ಸರ್? ಫೈನಲ್ 5,70,000 ಗಾಡಿ ಕೊಡ್ತೀನಿ. 5,70,000. ಹೌದು. ಇನ್ನೊಂದು ಪ್ರೈಸ್ ಇಲ್ಲ ಸರ್? ಇಲ್ಲ ಸರ್, ಬೆಸ್ಟ್ ಪ್ರೈಸ್ ನಾನು ಮಾಡ್ಕೊಡ್ತಾ ಇರೋದು ವಿತ್ ವಾರಂಟಿ. ಹೊರಗಡೆ ಹೋದ್ರೆ ನಿಮಗೆ ವಾರಂಟಿ ಎಲ್ಲ ಸಿಗಲ್ಲ. ವಾರಂಟಿ ಇರೋದ್ರಿಂದ ಆ ಪ್ರೈಸ್ ಮಾಡ್ಕೊಡ್ತೀನಿ. ಸೊ 3 ವರ್ಷ ಏನೋ ವಾರಂಟಿ ಸಿಗುತ್ತಲ್ಲ ಸರ್? 1 ಇಯರ್ ವಾರಂಟಿ ಸಿಗುತ್ತೆ. 1 ಇಯರ್ ZXi ವೇರಿಯಂಟ್. ಓಕೆ, 1 ಇಯರ್ ವಾರಂಟಿ ಸಿಗುತ್ತೆ, ಮತ್ತೆ ಫ್ರೀ ಸರ್ವಿಸಸ್ ಎಲ್ಲಾನು ಸಿಗುತ್ತೆ. ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್? ಇದು ಸೇಮ್ ವೇರಿಯಂಟ್, ಸೇಮ್ ಮಾಡಲ್, 2020 ZXi ಸಿಂಗಲ್ ಓನರ್. ಇದು 83 ರನ್ ಆಗಿದೆ. ಇದು ದಾವಣಗೆರೆ ಪಾಸಿಂಗ್ 17 ನೋಡ್ತಾ ಇದ್ದೀರಾ. ಇದರಲ್ಲೂ ಸೇಮ್ ಆಪ್ಷನ್, ABS, ಏರ್ ಬ್ಯಾಗು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್, ರೇರ್ ವೈಪರ್ ಪ್ರತಿಯೊಂದು ಬರುತ್ತೆ. ಸೊ ಕಂಪ್ಲೀಟ್ ಆಕ್ಸರೀಸ್ ಫಿಟ್ ಆಗಿದೆ ಗಾಡಿ. ನೀವು ನೋಡ್ತಾ ಇದ್ದೀರಾ, ಒಳಗಡೆ ಇಂಟೀರಿಯರ್ಸ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಕಂಪ್ಲೀಟ್ ಆಗಿ ಆಕ್ಸರಿ ಫಿಟ್ ಆಗಿದೆ ಗಾಡಿ. ಹೌದು. ಇದಕ್ಕೂ ಕೂಡ 1 ಇಯರ್ ವಾರಂಟಿ ಬರುತ್ತೆ, 3 ಫ್ರೀ ಸರ್ವಿಸ್ ಬರುತ್ತೆ, ಒಂದು ಆಯಿಲ್ ಚೇಂಜ್ ಮಾಡಿ ಗಾಡಿ ಕೊಡ್ತೀನಿ. ಇದಕ್ಕಿಂತ ಒಂದು 20,000 ಕಮ್ಮಿಗೆ ಕೊಡ್ತೀನಿ ಗಾಡಿ. 5,50,000 ರೂಪಾಯಿ ಗಾಡಿ ಕೊಡ್ತೀನಿ. ಇದು 5,50,000 ರೂಪಾಯಿಗೆ ಇನ್ನೊಂದು ವ್ಯಾಗನರ್. ಹೌದು. ಇದಕ್ಕೂ ಎಲ್ಲಾನು ಸಿಕ್ಬಿಡುತ್ತಲ್ಲ ಸರ್? ಎಸ್, ಎಲ್ಲಾನು ಸಿಗುತ್ತೆ. ನಾನೇನು ಹೇಳಿದೆ ಅಷ್ಟು ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ಯಾಮಿಲಿ ಕಾರು ಎರ್ಟಿಗಾ ಒಂದಿದೆ. ಇದ್ರ ಬಗ್ಗೆ ಹೇಳಿ ಸರ್. 2019 ಡೀಸೆಲ್ VDI ಸಿಂಗಲ್ ಓನರ್, 58,000 ರನ್ ಆಗಿದೆ. ಓಕೆ. ಮರೂನ್ ಕಲರ್, ಬ್ಯಾಂಗ್ಳೂರ್ ಪಾಸಿಂಗ್ ಗಾಡಿ. ಮಾತ್ರ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಕಸ್ಟಮರ್. ತುಂಬಾ ಅಂದ್ರೆ ತುಂಬಾ ಕಮ್ಮಿ ರನ್ ಆಗಿದೆ ಗಾಡಿ. ಓಕೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಆಸ್ ಯೂಶುವಲ್ ಸ್ಟ್ಯಾಂಡರ್ಡ್ ಫೀಚರ್ಸ್ ಆಗಿ ನಿಮಗೆ ಒಂದು ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಕಂಪ್ಲೀಟ್ಲಿ ಇದೆ. ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಡೀಸೆಲ್ ವೇರಿಯಂಟ್ ನಿಮಗೆ ಮಾರ್ಕೆಟ್ ಅಲ್ಲಿ ಎರ್ಟಿಗಾ ಸಿಗೋದು ಕಷ್ಟ. ಈಗೆಲ್ಲ ಪೆಟ್ರೋಲ್ ಓಡ್ತಾ ಇರೋದ್ರಿಂದ ಡೀಸೆಲ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಪ್ರೈಸಿಂಗ್ 12.5 ಲಕ್ಷ ಹೇಳ್ತಾರೆ ಕಸ್ಟಮರ್. ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇದು. ಓಕೆ. ಸೊ 12.5 ಲಕ್ಷ ಹೇಳ್ತಾರೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಬಂದು ಕೂತ್ ಮಾತಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಅಂದ್ರೆ ಗೊತ್ತಿಲ್ಲ, ಕಸ್ಟಮರ್ ಕೂತ್ ಮಾತಾಡ್ಬೇಕು. ನಮ್ದು ಡೈರೆಕ್ಟ್ ಕಸ್ಟಮರ್ ಆಗಿರೋದ್ರಿಂದ ನಾವು ಫೈನಲ್ ಹೇಳಕ್ ಬರಲ್ಲ. ಅದು ಹೌದು. 12.5 ಲ್ಯಾಕ್ ಹೇಳ್ತವ್ರೆ, ಅದರಲ್ಲೂ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ಓಲ್ಡ್ ಶೇಪ್ ಎರ್ಟಿಗಾ ಇದೆಯಲ್ಲ ಸರ್? ಸರ್ ಇದು 2015 ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಇದು ಒಂದು 70,000 ರನ್ ಆಗಿದೆ ಗಾಡಿ. ಓಕೆ. ಸೊ ಇದು ಗಾಡಿ ನೀಟ್ ಕಂಡೀಷನ್ ಇದೆ ಗಾಡಿ. ಇದು ಅಷ್ಟೇ ಡೀಸೆಲ್ ವೇರಿಯಂಟ್ ನಿಮಗೆ ತುಂಬಾ ಕಷ್ಟ ಅಂದ್ರೆ ಕಮ್ಮಿ ಮಾರ್ಕೆಟ್ ಅಲ್ಲಿ ಸಿಗೋಂಥದ್ದು ಎರ್ಟಿಗಾ ವೆಹಿಕಲ್ಸ್. 7 ಸೀಟರ್ ನೋಡ್ತಾ ಇರೋರು ಈ ಬಜೆಟ್ಗಳಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಅಷ್ಟು ವೆಹಿಕಲ್ಗಳಿಲ್ಲ.
ಸೊ ನಿಮಗೆ ಇದು 7,20,000 ಫೈನಲ್ ಆಗುತ್ತೆ. ಇದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಇದು ಪಾರ್ಕ್ ಅಂಡ್ ಸೇಲ್? ಎರಡು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಓಕೆ ಓಕೆ, ಅದ್ರಲ್ಲಿ ಏನಾದ್ರು ಕಡಿಮೆ ಆಗುತ್ತೆ. ಫುಲ್ ಟಾಪ್ ಎಂಡ್ ಅಲ್ಲ ಸರ್ ಇದು? ಇದು VDI ZDI ಹೌದು. ZDI ವೇರಿಯಂಟ್ ಆಗಿರೋದ್ರಿಂದ ಪ್ರೈಸಿಂಗು ಸ್ವಲ್ಪ ಜಾಸ್ತಿ. ಅಲಾಯ್ ವೀಲ್ ಎಲ್ಲ ಬರುತ್ತೆ ಇದರಲ್ಲಿ, ಅಲಾಯ್ ವೀಲ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ ಓಕೆ ಓಕೆ. ಹಾಗೆ ಒಂದು ಲೇಟೆಸ್ಟ್ ಮಾಡೆಲ್ ಬಲಿನೋ ಇದೆಯಲ್ಲ ಸರ್? ಸರ್ ಇದು 2018 ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ. ಚಿತ್ರದುರ್ಗ ಪಾಸಿಂಗು, ಗ್ರೇ ಕಲರು. ಹಾಂ. ಇದರಲ್ಲೂ ಅಷ್ಟೇ ಡ್ಯುಯಲ್ ABS, ಏರ್ ಬ್ಯಾಗು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು, ರೇರ್ ವೈಪರು ಓಕೆ ಎಲ್ಲ ಬರುತ್ತೆ ಗಾಡೀಲಿ. ಹಾಂ. ಬ್ಲೂಟೂತ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬಂದಿರುತ್ತೆ ಇದರಲ್ಲಿ. ಸೊ ಇದಕ್ಕೂ ಕೂಡ 1 year ವಾರಂಟಿ, 3 ಫ್ರೀ ಸರ್ವಿಸಸ್, ಆಯಿಲ್ ಚೇಂಜ್ ಎಲ್ಲ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್ 5,85,000 ಗಾಡಿ ಕೊಡ್ತೀನಿ. 5,85,000ಕ್ಕೆ 18 ಮಾಡೆಲ್ ಬಲಿನೋ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಬಲಿನೋ ಇದೆಯಲ್ಲ ಸರ್ ವೈಟ್ ಕಲರ್? ಇದು ಅಷ್ಟೇ ಸೇಮ್ 2018. ಇದು ಸಿಂಗಲ್ ಓನರ್, 76,000 ರನ್ ಆಗಿದೆ ಗಾಡಿ. ಸೊ ಡೆಲ್ಟಾ ವೇರಿಯಂಟ್. ಡೆಲ್ಟಾ ವೇರಿಯಂಟ್ ಡ್ಯುಯಲ್ ಏರ್ ಬ್ಯಾಗ್, ABS, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್. ಆಸ್ ಯೂಶುವಲ್ ನಿಮಗೆ ಬೇಸಿಕ್ ಫೀಚರ್ ಆಗಿ ಪವರ್ ಶೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಸೆಂಟ್ರಲ್ ಲಾಕ್ಸ್, ಇಂಟೀರಿಯರ್ ಚೆನ್ನಾಗಿದೆ ಗಾಡಿ. ಸೊ ಇದು ಅಷ್ಟೇ 5,85,000 ಗಾಡಿ ಕೊಡ್ತೀನಿ. 5,85,000ಕ್ಕೆ. ಹಾಯ್ ಫ್ರೆಂಡ್ಸ್, ಇನ್ನೊಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು 2014 ಸೆಕೆಂಡ್ ಓನರ್, 1,30,30,000 ರನ್ ಆಗಿದೆ ಗಾಡಿ. ಓಕೆ. ಗಾಡಿ ಸ್ವಲ್ಪ ಕಂಡೀಷನ್ ಅಂದ್ರೆ ಸ್ವಲ್ಪ ನಿಮಗೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಒಂದು 20,000 ಖರ್ಚಿದೆ ಗಾಡಿಲಿ. ಅದು ರೆಡಿ ಮಾಡಿಸ್ಕೊಂಡ್ರೆ ಒಳ್ಳೆ ವೆಹಿಕಲ್ ಇದು. 20,000 ಖರ್ಚಿದೆ. ಡೀಸೆಲ್ ವೆಹಿಕಲ್. ಓಕೆ ಓಕೆ. ಡೀಸೆಲ್ ವೆಹಿಕಲ್ ಅವಾಗಲೇ ಹೇಳಿದೆ ನಾನು, ಎರ್ಟಿಗಾ ಸ್ವಲ್ಪ ಕಷ್ಟ ಸಿಗೋದು ನಿಮಗೆ ಹೊರಗಡೆ. ಹೌದು ಹೌದು, ಹುಡುಕ್ಬೇಕು. 7 ಸೀಟರ್ ನಿಮಗೆ ಡೀಸೆಲ್ ವೆಹಿಕಲ್ ಬೇಕು ಅಂದ್ರೆ. ಸೊ ನಿಮ್ಗೆ ಏನಿಲ್ಲ ಅಂದ್ರೂ 18-17 ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ. ಹೌದು, ಅದರಲ್ಲೂ 7 ಸೀಟರ್ ನಿಮಗೆ 17 ಮೈಲೇಜ್ ಬರಬೇಕು ಅಂದ್ರೆ AC ಇದರಲ್ಲಿ ತುಂಬಾ ಕಷ್ಟ. ಹೌದು. ಸೊ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಾನು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಬಿಡ್ತೀನಿ ನಿಮ್ಗೆ. 6 ಲಕ್ಷಕ್ಕೆ ಒಳ್ಳೆ ಗಾಡಿ ಕೊಡ್ತೀನಿ ಬರ್ರಿ. 6 ಲಕ್ಷಕ್ಕೆ 2014 VDI ಗಾಡಿ ಕೊಡ್ತೀನಿ, ಸೆಕೆಂಡ್ ಓನರ್ ಎರ್ಟಿಗಾ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆಪಲ್ ಶೇಪ್ ಶಿಫ್ಟ್ ಡಿಸೈರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2020 ZXi ವೇರಿಯಂಟ್ ಇದು, ಸಿಂಗಲ್ ಓನರ್. ಓಕೆ. ಕಡಿಮೆ ರನ್ ಆಗಿದೆ, ಏನಂದ್ರೆ ಒಂದು 20,000 ರನ್ ಆಗಿರ್ಬೋದು ಅಷ್ಟೇ ಇದು ವೆಹಿಕಲ್. 20,000 ರನ್ ಆಗಿದೆ, ರೆಕಾರ್ಡ್ ಸಮೇತ ಸಿಗುತ್ತೆ ಸರ್? ಹೌದೌದು, ಹಿಸ್ಟ್ರಿ ಎಲ್ಲ ಕೊಡ್ತೀನಿ ನಿಮಗೆ, ಗಾಡಿ ಡೀಟೇಲ್ಸ್. ತುಂಬಾ ನೀಟ್ ಕಂಡೀಷನ್ ಇದೆ ಗಾಡಿ. ವಾರಂಟಿ, ಫ್ರೀ ಸರ್ವಿಸ್, ಆಯಿಲ್ ಚೇಂಜ್ ಎಲ್ಲ ಕೊಡ್ತೀನಿ. ಇದರಲ್ಲೂ ಅಲಾಯ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್, ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ. ಎಲ್ಲ ಪ್ರತಿಯೊಂದು ಟಾಪ್ ಎಂಡ್ ವೇರಿಯಂಟ್ ZXi ಇದು. ಪ್ರೈಸಿಂಗ್ ನಿಮಗೆ 7 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 7 ಲಕ್ಷ ವಾರಂಟಿ, 3 ಫ್ರೀ ಸರ್ವಿಸಸ್, ಒಂದು ಆಯಿಲ್ ಚೇಂಜ್, ಅಷ್ಟು ಗಾಡಿ ಕೊಡ್ತೀನಿ ನಿಮಗೆ. ನೀಟ್ ಕಂಡೀಷನ್ ಗಾಡಿ ಕೊಡ್ತೀನಿ ಅಲ್ವಾ? ಸೊ ಎಷ್ಟಂದ್ರೆ ಸರ್ ಪ್ರೈಸ್ ಇದಕ್ಕೆ? 7 ಲಕ್ಷ ರೂಪಾಯಿ ಪ್ರೈಸ್. ಇನ್ನೊಂದು ಪ್ರೈಸ್ 7 lakhs. ಇನ್ನೊಂದು ಪ್ರೈಸ್ ಇಲ್ಲ, ಬೆಸ್ಟ್ ಪ್ರೈಸ್ ನಿಮ್ಗೆ ಹೇಳೋದೇ. ನಿಮ್ಮ ಚಾನಲ್ ಇಂದ ಬಂದ್ರೆ ನಾವು ಯಾವ್ದೂ ನೆಗೋಷಿಯಬಲ್ ಇಲ್ಲ, ಫಿಕ್ಸ್ಡ್ ಪ್ರೈಸ್ ಮಾಡಿ ಬಿಟ್ಬಿಡ್ತೀವಿ. ಓಕೆ ಓಕೆ. ಹಾಗೆ ಇನ್ನೊಂದು ಬ್ರೀಜಾ ಇದೆಯಲ್ಲ ಸರ್? ಬ್ರೆಜಾ ಇದು 2019 ಮಾಡಲ್, ಸಿಂಗಲ್ ಓನರ್. ಓಕೆ. ಇದು 1,19,000 ರನ್ ಆಗಿದೆ. ಗಾಡಿ ಸ್ವಲ್ಪ ನಿಮಗೆ ಬಿಸಿಲಿಗೆ ನಿಂತು ಶೇಡ್ ಆದಂಗೆ ಕಾಣಿಸುತ್ತೆ, ನೀವು ಎದುರುಗಡೆ ನೋಡಿದಾಗ ಫೋಟೋದಲ್ಲಿ ಅಷ್ಟು ಕಾಣಿಸಲ್ಲ. ಸೊ ಇದು ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮಗೆ. ZDI ಗಾಡಿ, VDI ಅಲ್ಲ. ZDI ವೇರಿಯಂಟ್ ಬ್ರೆಜಾ. ಎಷ್ಟು ಸರ್ ಪ್ರೈಸ್? ಅಲಾಯ್ ವೀಲ್ ಎಲ್ಲ ಇದೆ ಗಾಡೀಲಿ. ನಿಮಗೆ ಇದು ಪ್ರೈಸ್ ಬಂದು 8,50,000 ಗಾಡಿ ಮಾಡ್ಕೊಡ್ತೀನಿ. ಮಾರ್ಕೆಟಲ್ಲೆಲ್ಲ ನಿಮಗೆ 19 ಮಾಡಲ್ ಏನಿದೆ ಅಂದ್ರೆ 9 ಲಕ್ಷ ಗಾಡಿ ಸಿಗುತ್ತೆ. 9 ಲಕ್ಷ ಕಮ್ಮಿ ಎಲ್ಲೂ ಸಿಗಲ್ಲ ನಿಮಗೆ ಗಾಡಿ. ಓಕೆ. ಇದು ಶಿವಮೊಗ್ಗ ಲೋಕಲ್ ಪಾಸಿಂಗ್ ಗಾಡಿ. ಸೊ 8,50,000 ಗಾಡಿ ಮಾಡ್ಕೊಡ್ತೀನಿ. ವಿತ್ ವಾರಂಟಿ ಬರಲ್ಲ ಇದು. 1 ಲಕ್ಷ ರನ್ ಆಗಿರೋದ್ರಿಂದ ಓಕೆ ಓಕೆ ಇದು ವಾರಂಟಿ ಕೊಡ್ತೀನಿ ಗಾಡಿ. ಇದು ಸರ್ ಇದು 2017 ಸಿಂಗಲ್ ಓನರ್. ಇದು ಅಷ್ಟೇ 1 ಲಕ್ಷ ರನ್ ಆಗಿದೆ. ಓಕೆ. 1.5 ಲಕ್ಷ ರನ್ ಆಗಿದೆ ಇದು ಗಾಡಿ. 1.5 ಲಕ್ಷ. ಹೌದು, ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ಆಗಿದೆ ಅಂತ. 1.5 ಲಕ್ಷ ಡ್ರಿವನ್ ಆಗಿದೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಇದು VDI ಗಾಡಿ. ಓಕೆ ಓಕೆ. ಏರ್ ಬ್ಯಾಗು, ABS ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಹೌದು. ಮೈಲೇಜ್ ಎಲ್ಲ ಏನು ಕೊಡ್ಬೋದು ಸರ್ ಗಾಡಿಗಳು? 18-19 ಆರಾಮಾಗಿ ಬರುತ್ತೆ ನಿಮಗೆ, ಕಣ್ಕೊಂಡು ಬರುತ್ತೆ. ಸೊ ಪ್ರೈಸಿಂಗ್ ಏನು ಹೇಳ್ತಾ ಇದ್ದಾರೆ? ಪ್ರೈಸಿಂಗ್ 7 ಲಕ್ಷಕ್ಕೆ ಬಂದ್ರೆ ಗಾಡಿ ಕೊಡೋಣ ಸರ್. 7 ಲಕ್ಷನಾ? 7 ಲಕ್ಷಕ್ಕೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಇನ್ನೊಂದು ಪ್ರೈಸ್ ಏನಿಲ್ಲ, 7 ಲಕ್ಷಕ್ಕೆ. ನಿಮ್ಮ ಮಾರ್ಕೆಟ್ ಅಲ್ಲಿ 7.5 ಲಕ್ಷ, ನಿಮಗೆ 7.25 ಲಕ್ಷ ಇಲ್ದೇನೆ ಗಾಡಿಗೆ ಸಿಗಲ್ಲ. ಪಕ್ಕದ ಗಾಡಿನೂ ಅಷ್ಟೇ, ಈ ಗಾಡಿನೂ ಅಷ್ಟೇ. 1 ಲಕ್ಷ ಡಿಫ್ರೆನ್ಸ್ ಅಲ್ಲಿ ಇದೆ ನಿಮಗೆ. ಮಾರ್ಕೆಟ್ ಅಲ್ಲಿ 2019 ZDI ವಿಚಾರಿಸಿ ನಿಮ್ದೇ ವಿಡಿಯೋಗಳು ನೀವೇ ರಿವ್ಯೂ ಮಾಡಿಬೇಕಂದ್ರೆ, ಕಸ್ಟಮರ್ ಬೇಕಾದ್ರೆ ಸುಮ್ಮನೆ ಬ್ರೆಜಾ ZDI ಅಂತ ಹಾಕಿ ಸರ್ಚ್ ಕೊಟ್ರೆ ಅಷ್ಟೊಂದು ಓಪನ್ ಆಗುತ್ತೆ. ಯಾರು 8.25 9 ಲಕ್ಷ ಕಮ್ಮಿ, 9 ಲಕ್ಷ ಕಮ್ಮಿ ಅಂತ ಮಾರೋದೇ ಇಲ್ಲ. ನಾನು 8.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಇದು ಅಷ್ಟೇ 17 ಮಾಡಲ್ VDI. ನಿಮ್ಗೆ ಯಾರು 7.5 7.25 ಮೇಲೆ ಮಾರ್ತಾರೆ, ನಾನು 7 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 7 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ? ಹೌದು. ಹಾಗೆ ನೋಡ್ತಾ ಇರ್ಬೋದು ಲೇಟೆಸ್ಟ್ ಶೇಪ್ ಸೆಲೆರಿಯೋ ಇದೆ. ಹೌದು ಸರ್, ಇದು ಲೇಟೆಸ್ಟ್ ಶೇಪ್ 2021 ZXi ಸಿಂಗಲ್ ಓನರ್, 37,000 ರನ್ ಆಗಿದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಗಾಡಿ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ. ಈ ರೀಸೆಂಟ್ಲಿ ಸರ್ವಿಸ್ ಆಗಿರೋಂಥ ಗಾಡಿ. ಇದಕ್ಕೂ ಅಷ್ಟೇ ವಾರಂಟಿ ಎಲ್ಲ ಬರುತ್ತೆ ನಿಮಗೆ. ಸೊ ಇದು ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಕ್ಸರೀಸ್ ಫುಲ್ ಫಿಟ್ ಆಗಿದೆ ಗಾಡಿಲಿ. ಸೊ ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ನೋಡ್ತಾ ಇರ್ಬೋದು ಬಾಡಿ ಮೇಲೆ ಒಂದು ಸಣ್ಣ ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಏನೂ ಇಲ್ಲ. ರೀಸೆಂಟ್ ಮಾಡಲ್ಲ? ರೀಸೆಂಟ್ ಮಾಡಲು 21-22 ಮಾಡಲ್ ಇದು. ಓಕೆ. 5,85,000 ವಿತ್ ವಾರಂಟಿ ಗಾಡಿ ಕೊಡ್ತೀನಿ.
5,85,000ನಾ? ಹೌದು. ಸ್ವಿಫ್ಟ್ ಇದೆಯಲ್ಲ ಸರ್? ಸರ್ ಇದು 2015 ಥರ್ಡ್ ಓನರ್ ಗಾಡಿ. ಸೊ 1,47,000 ರನ್ ಆಗಿದೆ ಸ್ವಿಫ್ಟ್. ಓಕೆ, 29 ಪಾಸಿಂಗು, ಥರ್ಡ್ ಓನರ್ ಶಿವಮೊಗ್ಗ ಆಗಿದೆ. ಓಕೆ. ಸೊ ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಗಾಡಿ ಕೊಡ್ತೀನಿ ಸರ್. 4 ಲಕ್ಷನಾ? ಡೀಸೆಲ್ ಗಾಡಿ 2015 4 ಲಕ್ಷ ಕೊಡ್ತೀನಿ. 15 ಮಾಡಲ್ ಸ್ವಿಫ್ಟ್ ನಿಮಗೆ ಬರೀ 4 ಲಕ್ಷ. ಹೌದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದಲ್ಲ ಎರಡು, ಆಲ್ಮೋಸ್ಟ್ ಒಂದು 12 ಆಲ್ಟೋಗಳಿದೆ ಅಲ್ವಾ ಸರ್? ಹೌದು, 1 ಡಜನ್ ಆಲ್ಟೋ ಕೊಡ್ತೀನಿ ಇವತ್ತು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪಾಪ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಗಾಡಿಲಿ, ಅಂದ್ರೆ ಸ್ವಲ್ಪ ಅಮೌಂಟ್ ಜೋಡಿಸ್ಕೊಂಡು ಅಂತವ್ರಿಗೆ ಒಂದು ಒಳ್ಳೆ ಗಾಡಿ ಕೊಡೋಣ. 12 ಆಲ್ಟೋ ಇದಾವೆ, ಎಲ್ಲಿಂದಾದ್ರೂ ಫೋನ್ ಮಾಡ್ರಿ, ಇಮಿಡಿಯೇಟ್ ಡೆಲಿವರಿ ಕೊಟ್ಟು ಕಳಿಸ್ಬಿಡ್ತೀನಿ ಪಟ ಅಂತ. ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಕೊಟ್ಬಿಡೋಣ. ಕಡಿಮೆ ಅಮೌಂಟ್ಗೆ ಕೊಡ್ತೀರಾ? ಹಾಗಿದ್ರೆ ಇದ್ರ ಬಗ್ಗೆ 2004 5 ಜನ ಓನರ್ ಇದು. ಬರೀ 70,000. ಬರೀ 70,000. ಜಾಸ್ತಿ ಇಲ್ಲ. 70,000ಕ್ಕೆ ಆಲ್ಟೋ. ಹೌದು, 2 ವೀಲರ್ ರೇಟಲ್ಲಿ ಕೊಟ್ಬಿಡೋಣ. ಇದು 2011 3 ಜನ ಅವರು 1.5 ಲಕ್ಷ. 1.5 ಲಕ್ಷ. ಪವರ್ ಸ್ಟೇರಿಂಗ್ AC ಐತೆ ಗಾಡಿಲಿ. ಓಕೆ. 2011 ಮಾಡಲ್, ಪವರ್ ಸ್ಟೇರಿಂಗು, AC ಎಲ್ಲ ಬರುತ್ತೆ. ಹೌದು. ಇದು ಸರ್ 2000 ಇದು 2005 4 ಜನ ಓನರ್. ಇದು 95,000 ಗಾಡಿ ಕೊಡ್ತೀನಿ. 95,000 ಗಾಡಿ ಕೊಡೋಣ. 95,000ಕ್ಕೆ ಇನ್ನೊಂದು ಗಾಡಿ ಸಿಗ್ತಾ ಇದೆ. ಇದು ಸರ್ ಇದು 2006 2 ಜನ ಓನರ್, ಇಬ್ರು ಓನರ್, ಸೆಕೆಂಡ್ ಓನರ್ ಗಾಡಿ ಇದು. ಇದು 1 ಲಕ್ಷ ಗಾಡಿ ಕೊಡೋಣ. 1 ಲಕ್ಷ. 1 ಲಕ್ಷಕ್ಕೆ 6 ಮಾಡಲ್ ಆಲ್ಟೋ. ಇದು 2012 ಸಿಂಗಲ್ ಓನರ್ ಗಾಡಿ, 137 ಓಡಿದೆ. 2 ಲಕ್ಷಕ್ಕೆ 10,000 ಗಾಡಿ ಕೊಡ್ತೀನಿ. 2,10,000ಕ್ಕೆ 12 ಮಾಡಲ್ ಆಲ್ಟೋ K10 ಸಿಗ್ತಾ ಇದೆ. ಹೌದು, ಆಲ್ಟೋ K10 ಆಲ್ಟೋ ಅಲ್ಲ ಇದು. ಹೌದು ನೋಡಿ, ಕಂಡೀಷನ್ ಎಲ್ಲ. ಹಾಗೆ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್? ಸರ್ ಇದು 2008 ಸೆಕೆಂಡ್ ಓನರ್, 1,04,000 ಓಡೈತೆ. 1.5 ಲಕ್ಷ ಗಾಡಿ ಕೊಡ್ತೀನಿ. 1.5 ಲಕ್ಷ. ಹೌದು. 1.5 ಲಕ್ಷಕ್ಕೆ ಇನ್ನೊಂದು 8 ಮಾಡಲ್ ಸಿಗ್ತಾ ಇದೆ. ಇದು ಸರ್ 2011 3ನೇ ಓನರ್, 1.5 ಲಕ್ಷ ಕೊಡ್ತೀನಿ ಗಾಡಿ. 1.5 ಲಕ್ಷ. ಇದು ಸರ್ ಇದು 2010 ಸೆಕೆಂಡ್ ಓನರ್, 1.60 ಕೊಡ್ತೀನಿ. 1,60,000. ಇನ್ನೊಂದು ಪ್ರೈಸ್ ಆಗಲ್ವಾ? ಇಲ್ಲ, ಒಂದು ಬೆಸ್ಟ್ ಪ್ರೈಸ್ 1.60. ಒಂದು ಬೆಸ್ಟ್ ಪ್ರೈಸ್ 1,60,000. ಇದು 2008 3ನೇ ಓನರ್, ಇದು 1,30,000 ಗಾಡಿ ಕೊಡ್ತೀನಿ. 1,30,000. ಹೌದು. ಸೊ ನೋಡಿ, ಸುಮಾರು ವೆರೈಟಿ ಆಫ್ ಆಪ್ಷನ್ಸ್ ಇದೆ ನಿಮ್ಗೆ ಆಲ್ಟೋಗಳಿಗೆ ಬಂದ್ರೆ. 2012 ಸಿಂಗಲ್ ಓನರ್, ಸೆಕೆಂಡ್ ಓನರ್, ಇದು 1,85,000 ಗಾಡಿ ಕೊಡ್ತೀನಿ. 1,85,000 ಮಾಡಲು LXi. ಓಕೆ. ಇದು ಸರ್ ಇದು 2009 ಥರ್ಡ್ ಓನರ್. ಇದು ಅಷ್ಟೇ 1,55,000 ಗಾಡಿ ಕೊಡ್ತೀನಿ. 1,55,000ಕ್ಕೆ ಕೊಡ್ತೀರಾ ಇದನ್ನು? ಹೌದು. ನೋಡಿ ಗಾಡಿದು ಬಾಡಿ ಲೈನ್ ಎಲ್ಲ ಆಗಿದೆ ಅಂತ. ಎಷ್ಟು ಆಲ್ಟೋಗಳಿದೆ ಸರ್ ಟೋಟಲ್ ಆಗಿ? ಒಂದು ಡಜನ್ ಇದೆ, 12 ಆಲ್ಟೋ ಇದಾವೆ ಟೋಟಲ್. ಒಂದು ಲೈನ್ ನೋಡ್ಕೊಂಡ್ಬಿಡ್ರಿ ಆಲ್ಟೋ. 12 ಗಾಡಿಗಳಿದೆ. LXi ಬೇಕಾ, VXi ಬೇಕಾ, ಎಲ್ಲ ಸಿಕ್ಬಿಡುತ್ತೆ. ಎಲ್ಲ ಸಿಗುತ್ತೆ ನಿಮಗೆ. ಒಂದು ಫಾರ್ಡ್ ಫಿಯೆಸ್ಟಾ ಇದೆಯಲ್ಲ ಸರ್? ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೆಹಿಕಲ್, 2007 ಮಾಡಲು, 4 ಜನ, 4th ಓನರ್ ಗಾಡಿ. ಗಾಡಿ ಅಂದ್ರೆ ರಿಪೇಂಟ್ ಆಗಿದೆ ಗಾಡಿ, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಕಂಡೀಷನ್. ನಿಮ್ಗೆ ಅಂದ್ರೆ ತೀರಾ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳಕ್ ಬರಲ್ಲ. ಓಕೆ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಗಾಡಿ ಸಿಗುತ್ತೆ. ಒಂದು ಫ್ಯಾಮಿಲಿ ಕಾರ್ ಅಂತಾನೆ ಹೇಳ್ಬೋದು. ಸೆಡಾನ್ ನಿಮ್ಗೆ ಗೊತ್ತಿರುತ್ತೆ, ಕ್ಲಾಸಿಕ್ ಗಾಡಿ ಇದು. ನಿಮಗೆ ಎಷ್ಟು ಬಜೆಟ್ ಕಮ್ಮಿ ಅಂದ್ರೆ ನಿಮಗೆ ವಿತಿನ್ 1 ಲ್ಯಾಕ್ ಒಳಗಡೆ ಗಾಡಿ ಕೊಡ್ತಾ ಇದ್ದೀನಿ. ಇದು 1 ಲ್ಯಾಕ್ ಒಳಗೆ 90,000 ಗಾಡಿ ಕೊಡ್ತೀನಿ. ಬನ್ನಿ ತಗೊಂಡೋಗಿ. 90,000? 90,000ಕ್ಕೆ ಸ್ಕ್ರಾಪಿಗೆ ಹಾಕಿದ್ರೆ 50,000ಕ್ಕೆ ಮಾರ್ಬೋದು ನೀವು. ತಲೆ ಮಾಡ್ಬೋದು. ಒಂದು ಸ್ವಲ್ಪ ಒಂದು 10-20,000 ಖರ್ಚಿದೆ ಗಾಡೀಲಿ. 90,000 ತಗೊಂಡೋಗ್ರಿ, ಒಳ್ಳೆ ರೇಟು, ಯಾರು ಕೊಡಲ್ಲ ರೇಟ್ ಇದು. 90,000ಕ್ಕೆ 7 ಮಾಡಲ್ ಫಿಯೆಸ್ಟಾ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಝೆನ್ ಎಷ್ಟಿಲ್ಲ ಇದೆ, ಇದ್ರ ಬಗ್ಗೆ 2007 ಸೆಕೆಂಡ್ ಓನರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 1,25,000 ರೂಪಾಯಿಗೆ. ಫೈನಲ್ 1,25,000 ಗಾಡಿ ಕೊಡ್ತೀನಿ. 1,25,000ಕ್ಕೆ ಝೆನ್ ಎಷ್ಟಿಲ್ಲ. ಹೌದು, ಒಳ್ಳೆ ಪ್ರೈಸ್ ಆಗಲ್ಲ ಸರ್. ಇನ್ನೊಂದು ಪ್ರೈಸ್ ಇಲ್ಲ. LXi ಪವರ್ ಸ್ಟೇರಿಂಗ್ AC ಇದೆ, ಸಿಸ್ಟಮ್ ಇದೆ, ಗಾಡಿ ಸೂಪರ್ ಆಗಿದೆ ಕಂಡೀಷನ್. 1,25,000ಕ್ಕೆ ಎಲ್ಲ 2 ವೀಲರ್ ರೇಟ್ಗಳೇ, ಯಾವ್ದು ಕಾರ್ ರೇಟ್ ಯಾವ್ದು ಇಲ್ಲ ನಮ್ಮಲ್ಲಿ. ಸ್ವಿಫ್ಟ್ ಅಂತಾರೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2007 ಸಿಂಗಲ್ ಓನರ್ ಗಾಡಿ ಇದು. ರೆಡ್ ಕಲರ್, 87,000 ಡ್ರಿವನ್ ಆಗಿದೆ. ಪೆಟ್ರೋಲ್, VXi ವೇರಿಯಂಟ್, ಮರೂನ್ ಕಲರ್. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,10,000 ರೂಪಾಯಿ ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 2 ಲಕ್ಷ ಗಾಡಿ ಕೊಡ್ತೀನಿ ಬರ್ರಿ. 2 ಲಕ್ಷ. 2 ಲಕ್ಷಕ್ಕೆ ಸ್ವಿಫ್ಟ್. 2 ಲಕ್ಷಕ್ಕೆ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಗಾಡಿ ಕೊಡ್ತೀನಿ. ಆಲ್ಟೋ ಪ್ರೈಸಿಂಗ್ ಅಲ್ಲಿ ನಿಮಗೆ ಸ್ವಿಫ್ಟ್ ಸಿಗ್ತಾ ಇದೆ. ಅದರಲ್ಲೂ VXi ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ಸರ್? ಹೌದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಅಷ್ಟು ಬರುತ್ತೆ ಗಾಡಿ. ಸೊ ಪ್ರೈಸ್ ಎಷ್ಟಂದ್ರೆ ಸರ್? 2 ಲಕ್ಷಕ್ಕೆ ಫೈನಲ್ 2 ಲಕ್ಷ ಗಾಡಿ ಕೊಡ್ತೀನಿ ಬರ್ರಿ. 2 ಲಕ್ಷಕ್ಕೆಲ್ಲ ಶಿಫ್ಟ್. ಹೌದು. ಹಾಗೆ ಫ್ರೆಂಡ್ಸ್, ಸ್ಯಾಂಟ್ರೋ ಅಂತ ಕೇಳ್ತಾನೆ ಇರ್ತೀರಾ. ಒಂದು 3-4 ಗಾಡಿಗಳಿದೆ ಸ್ಯಾಂಟ್ರೋಗಳಲ್ಲೂ ಇವತ್ತು. ಇದೆಷ್ಟನೇ ಮಾಡಲ್ ಸರ್? 2007 ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಓಕೆ. ಇದು ಪ್ರೈಸಿಂಗ್ ಬಂದು 1,40,000 ಮಾಡ್ಕೊಡ್ತೀನಿ. 1,40,000. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? ಇಲ್ಲ, ಬೆಸ್ಟ್ ಪ್ರೈಸ್ ನಾನು ಮಾಡಿರೋದು 1,40,000 ಫೈನಲ್. 1,40,000. ಇನ್ನೊಂದು ಸ್ಯಾಂಟ್ರೋ ಇದು 2010 ಸೆಕೆಂಡ್ ಓನರ್, 1,5 ಲಕ್ಷ ಓಡಿದೆ. ಓಕೆ. ಗಾಡಿ ಇದು ಫೈನಲ್ ಪ್ರೈಸ್ ಬಂದು 1,85,000 ಗಾಡಿ ಕೊಡ್ತೀನಿ. 1,85,000ಕ್ಕೆ ಈ ಸ್ಯಾಂಟ್ರೋನ ಸಿಗುತ್ತೆ. ಇದು ಸರ್ I10? ಸರ್ I10 ಇದು 2015 ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್. ಓಕೆ. ಇದು 3,25,000 ಗಾಡಿ ಕೊಡ್ತೀನಿ. 3,25,000ಕ್ಕೆ 15 ಮಾಡಲ್ I10. ಹೌದು. ಓನರ್ಶಿಪ್ ಎಲ್ಲ ಸರ್? ಸಿಂಗಲ್ ಓನರ್. ಇನ್ನೊಂದು ಸ್ಯಾಂಟ್ರೋ ಇದೆಯಲ್ಲ ಸರ್? ಸರ್ ಇದು 2007 ಥರ್ಡ್ ಓನರ್. ಓಕೆ. ವೈಟ್ ಕಲರ್, ಶಿವಮೊಗ್ಗ ಪಾಸಿಂಗ್. ಪ್ರೈಸಿಂಗ್ ಬಂದು 1,45,000 ಗಾಡಿ ಕೊಡ್ತೀನಿ. ಇದು ಕೂಡ 1,40,000 ಕ್ಲೋಸ್ ಆಗುತ್ತೆ. ಇನ್ನೊಂದು ಸ್ಯಾಂಟ್ರೋ ಇದೆಯಲ್ಲ ಸರ್? ಇದು 2010 ಥರ್ಡ್ ಓನರ್. ಇದು ಅಷ್ಟೇ 1,85,000 ಗಾಡಿ ಕೊಡ್ತೀನಿ. 1,85,000 ಈ ಸ್ಯಾಂಟ್ರೋನು ಸಿಗುತ್ತೆ. ಹೌದು.
ಹಾಗೆ ಫ್ರೆಂಡ್ಸ್ 1,60,000 ಬಜೆಟ್ ಅಲ್ಲಿ ನಿಮಗೆ ಪೋಲೋ ಸಿಗ್ತಿದೆ ಇದ್ರ ಬಗ್ಗೆ ಹೇಳಿ ಸರ್. 2011 4 ಜನ ಓನರ್ ಇದು. ಓಕೆ. ಸೊ ಕಂಫರ್ಟ್ ಲೈನ್ ಟ್ರೆಂಡ್ ಲೈನ್ ಗಾಡಿ, ಡೀಸೆಲ್ ವೇರಿಯಂಟ್. ಗಾಡಿಲಿ ಒಂದು 20,000 ಖರ್ಚಿದೆ. ಓಕೆ. ಸೊ ನೀವು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಡೀಸೆಲ್ ಗಾಡಿ ಕೊಡ್ತೀನಿ, 1,60,000 ಗಾಡಿ ಕೊಡ್ತೀನಿ ನಿಮಗೆ. ಆಲ್ಟೋ ಪ್ರೈಸ್ ಅಲ್ಲಿ ಪೋಲೋ. ಹೌದು. ಎಷ್ಟು ಸರ್? 160. 1,60,000ನಾ? ಪಕ್ಕನಾ ಸರ್? ಪಕ್ಕ 200%. ಒಂದು 20,000 ಖರ್ಚಿದೆ ಅದರಲ್ಲಿ. 20,000 ಖರ್ಚಿದೆ, ಇರೋದು ಹೇಳ್ಬಿಡ್ತೀವಿ. ನೋಡ್ತಾ ಇರ್ಬೋದು ಕ್ಯಾಮ್ರಾ, ಅಲಾಯಿ, ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿ. ಗೊತ್ತಿದೆ, ವೋಕ್ಸ್ವ್ಯಾಗನ್ ಲವರ್ಸ್ ಗಳಿಗೆ ಗೊತ್ತಿರುತ್ತೆ ಇದೆಲ್ಲ. ಹೌದು. ಸೊ ಮ್ಯಾಗ್ ವೀಲ್ ಎಲ್ಲ ಇದೆ ಗಾಡಿಲಿ, ನೋಡ್ತಾ ಇರ್ಬೋದು. ಗಾಡಿಯ ಬಾಡಿ ಲೈನ್ ಎಲ್ಲ ಆಗಿದೆ ಅಂತ. ಡೀಸೆಲ್ ಗಾಡಿನ ಸರ್ ಇದು? ಹೌದು, ಡೀಸೆಲ್ ವೇರಿಯಂಟ್. ಪ್ರೈಸ್ ಎಷ್ಟಂದ್ರೆ ಸರ್ ಫೈನಲ್? 160. 1,60,000 ಅಷ್ಟೇ. ಫ್ಯಾಮಿಲಿ ಕಾರು ಈಕೋನು ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2021 ಸಿಂಗಲ್ ಓನರ್, 5 ಸೀಟರ್ ವೆಹಿಕಲ್ ಇದು. ಓಕೆ. ಗ್ರೇ ಕಲರ್ ಗಾಡಿಲಿ ಫುಲ್ ಫಿಟ್ಟಿಂಗ್ಸ್ ಇದೆ ಗಾಡಿಲಿ ನಿಮ್ಗೆ. ಆಕ್ಸರೀಸ್, ಫ್ರಂಟ್ ಬಂಪರ್, ಕ್ಯಾರಿಯರ್, ಓಕೆ, ಸೈಡ್ ಸ್ಟೆಪ್ ಎಲ್ಲ ಇದೆ ಗಾಡಿಲಿ. ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಲಿ? ಏರ್ ಬ್ಯಾಗ್ ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟ್ಯಾಂಡರ್ಡ್ ಬೇಸಿಕ್ ಫೀಚರ್ ಆಗಿ ಸಿಂಗಲ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್, ABS, ಏರ್ ಬ್ಯಾಗ್ ಕೊಟ್ಟಿರ್ತಾರೆ. ಸೊ ಪ್ರೈಸಿಂಗ್ ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ 5,40,000 ಹೇಳ್ತಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿಗೆ. ಫೈನಲ್ ಅಂದ್ರೆ ಫೈನಲ್ ಒಂದು ಅದೇ ಕಸ್ಟಮರ್ ಎದುರುಗಡೆ ಕೂತ್ಕೊಂಡು ಮಾತಾಡಬೇಕು. ಒಂದು ಅಂದಾಜಲ್ಲಿ ಹೇಳಿ ಸರ್. ಒಂದು 5,30 ಆಗ್ಬೋದು. ಒಂದು 5,30,000 ಆಗ್ಬೋದು, ಇಲ್ಲ ಇನ್ನ ಜಾಸ್ತಿನೂ ಆಗ್ಬೋದು, ಹೇಳಕ್ಕಾಗಲ್ಲ. ಬಡವರ ಬಂದು ಓಮ್ನಿ ಸರ್. 17-18 ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಚಿಲ್ಲರೆ ರನ್ ಆಗಿದೆ. ಓಕೆ. ಇದಕ್ಕೂ ಅಷ್ಟೇ ಆಕ್ಸರೀಸ್, ಫ್ರಂಟ್ ಬಂಪರ್ ಇವೆಲ್ಲ ಫಿಟ್ ಮಾಡಿದ್ದಾರೆ. 7+1 8 ಸೀಟರ್ ವೆಹಿಕಲ್ ಇದು. ಓಕೆ. ಇದು 3,30,000 ಗಾಡಿ ಕೊಡ್ತೀವಿ. 3,30,000ಕ್ಕೆ 8 ಸೀಟರ್ ವೆಹಿಕಲ್ ಓಮ್ನಿ ಸಿಗ್ತಾ ಇದೆ. ಓಮ್ನಿ, ಹೌದು. ಹಾಗೆ ಒಂದು ಸ್ವಿಫ್ಟ್ ಸರ್, ಇದು 2010 ಥರ್ಡ್ ಓನರ್. ಇದು 2,20,000 ಗಾಡಿ ಕೊಡ್ತೀನಿ. 2,20,000ಕ್ಕೆ ಪೆಟ್ರೋಲ್ ವೇರಿಯಂಟ್. ಇದು ಅಷ್ಟೇ ಪೆಟ್ರೋಲ್ ವೇರಿಯಂಟ್. 2007 ಥರ್ಡ್ ಓನರ್. ಇದು 1,85,000 ಗಾಡಿ ಕೊಡ್ತೀವಿ. ಎಷ್ಟು ಸರ್? 185. 185. 7 ಮೂರನೇ ಓನರ್. ಓಕೆ. ಹಾಗೆ ವ್ಯಾಗನರ್ ಇದೆಯಲ್ಲ ಸರ್? ಸರ್ ಇದು 2007 ಥರ್ಡ್ ಓನರ್ ಗಾಡಿ. ಓಕೆ. ಇದು 1,45,000 ಗಾಡಿ ಕೊಡ್ತೀವಿ. 1,45,000ಕ್ಕೆ ವ್ಯಾಗನರ್. ಹೌದು. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ ಆಗಿದೆ ಅಂತ. ಎಷ್ಟು ಓಡಿದೆ ಸರ್ ಗಾಡಿದು? ಸರ್ ಗಾಡಿದು 82,000 ರನ್ ಆಗಿದೆ. 82,000. ಸರ್ ಇದು 2010 ಥರ್ಡ್ ಓನರ್, 1 ಲಕ್ಷ ರನ್ ಆಗಿದೆ ಗಾಡಿ. ಓಕೆ. ಇದು 1,85,000 ಗಾಡಿ ಕೊಡ್ತೀನಿ. 1,85,000ಕ್ಕೆ ಈ ವ್ಯಾಗನರ್ ಸಿಗುತ್ತೆ. ಇನ್ನೊಂದು ಓಮ್ನಿ ಇದೆಯಲ್ಲ ಸರ್, ಓಲ್ಡ್ ಮಾಡಲ್, 2009 ಸಿಂಗಲ್ ಓನರ್ ಗಾಡಿ. ಓಕೆ. 1,20,000 ಗಾಡಿ ಕೊಡ್ತೀನಿ. ಯಾರಾದ್ರೂ ಈ ಪಾನಿಪುರಿ ಅಂಗಡಿ ಅಥವಾ ಫಾಸ್ಟ್ ಫುಡ್ ಏನಾರು ಮಾಡೋರಿಗೆ ಬೆಸ್ಟ್ ವೆಹಿಕಲ್. ಸಣ್ಣ ಪುಟ್ಟ ಬಾಡಿ ವರ್ಕ್ ಆಗಿದೆ ಗಾಡಿ. FC ಲ್ಯಾಪ್ಸ್ ಆಗಿದೆ. ಆಲ್ಟ್ರೇಷನ್ ಸಣ್ಣ ಪುಟ್ಟ ಏನಾದ್ರು ಮಾಡಿಸ್ಕೊಂಡ್ರೆ ಒಳ್ಳೆ ಗಾಡಿ ಇದೆ. 1,20,000 ಗಾಡಿ ಕೊಡ್ತೀನಿ. 1,20,000ಕ್ಕೆ ಮಾರ್ಕೆಟ್ ಅಲ್ಲಿ 1,85 1,90 ತಗೋತಾರೆ. ಸೊ ಗಾಡಿ ಸ್ವಲ್ಪ ಖರ್ಚಿರೋದ್ರಿಂದ ಆ ಕಂಡೀಷನ್ ಇರೋದ್ರಿಂದ 1,10 ಕೊಡಿ ಕೊಡ್ತೀನಿ. 1,10,000ನಾ? ಹೌದು. 1,10,000ಗೆ ಓಮ್ನಿ. ಹಾಗೆ ಇಲ್ಲೊಂದು ಚೆವರ್ಲೆ ಸ್ಪಾರ್ಕ್ ಇದೆಯಲ್ಲ ಸರ್? ಇದು 2010 ಸ್ಪಾರ್ಕ್, 3 ಜನ ಓನರ್, 80,000 ರನ್ ಆಗಿದೆ. ಓಕೆ. ಇದು 1,20,000 ಗಾಡಿ ಕೊಡ್ತೀನಿ. 1,20,000ಕ್ಕೆ ಸ್ಪಾರ್ಕ್. ಇದು ಸರ್ ಇದು 2008 ಥರ್ಡ್ ಓನರ್ ಗಾಡಿ. ಓಕೆ. ಸೊ ಇದು ಚೆವರ್ಲೆಟ್ ಸ್ಪಾರ್ಕಿನೇ. ಇದು ಅಷ್ಟೇ ಒಂದು 95,000 ಗಾಡಿ ಕೊಡೋಣ. 95,000. ಎಷ್ಟಂದ್ರೆ ಸರ್ ಇದು ಫೈನಲ್? 95,000. 95,000 ಇದು? ಇದು 1,20,000. 1,20,000. ಹಾಗೆ ಫ್ರೆಂಡ್ಸ್ ಇನ್ನೊಂದು ಬಡವರ ಬಂದು ಓಮ್ನಿ ಇದೆ ಸರ್. 2011 4 ಜನ ಓನರ್. ಇದು ಅಷ್ಟೇ 7+1. ಸೊ ಸಿಲ್ವರ್ ಕಲರ್. ಸೊ ಚಿತ್ರದುರ್ಗ ಪಾಸಿಂಗ್ ಗಾಡಿ. ಓಕೆ. ಓಕೆ. ಎಷ್ಟು ಸರ್? ಸರ್ 2011 4 ಜನ ಓನರ್ ಓಮಿನಿ 1,45,000 ಗಾಡಿ ಕೊಡ್ತೀನಿ. 1,45,000. ಹೌದು. ಹಾಗೆ ಇಲ್ಲೊಂದು ವ್ಯಾಗನರ್ ಇದೆಯಲ್ಲ ಸರ್, ಇದು 2003 3 ಜನ ಓನರ್. ಓಕೆ. ಪೆಟ್ರೋಲ್ ವೇರಿಯಂಟ್. ಕಮ್ಮಿ 2 ವೀಲರ್ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಇದು ಬರೀ 70,000. ಬರೀ 70,000. ವ್ಯಾಗನಾರ್ 2003 3 ಜನ ಓನರ್. ಸೂಪರ್ ಸರ್. ಆಗಿದ್ರೆ ಹಾಗೆ ಇನ್ನೊಂದು ಓಮ್ನಿ ಇದೆಯಲ್ಲ ಸರ್? ಸರ್ ಇದು 2016 ಸೆಕೆಂಡ್ ಓನರ್ ಗಾಡಿ. ಜಸ್ಟ್ ಇವತ್ತಾನೆ ಬಂದಿರೋದು. ಓಕೆ. ಇದು 2,75,000 ಗಾಡಿ ಆಗುತ್ತೆ. ವೈಟ್ ಕಲರ್ ಗಾಡಿ. 75,000ಕ್ಕೆ ಗಾಡಿ. 7+1 8 ಸೀಟರ್ ಗಾಡಿ ಇದು. ಜಿನೈನ್ ಕಂಡೀಷನ್ ಅಲ್ಲಿ ಇದೆ. LPG ಇದೆ. LPG ಕಂಡೀಷನ್. ಅಂದ್ರೆ ಮೈಲೇಜ್ ಎಲ್ಲ ಹೆಂಗ್ ಬರ್ಬೋದು ಸರ್? ಮೈಲೇಜ್ ನಿಮ್ಗೆ LPG ಅಂದ್ರೆ 22-23 ಬರುತ್ತೆ. 23ವರೆಗೂ ಬರುತ್ತೆ. 22. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ರಿಡ್ಜ್ ಇದೆ. 2015 ಥರ್ಡ್ ಓನರ್. ಇದು ಅಷ್ಟೇ ಬರೀ ಜಸ್ಟ್ 60,000 ರನ್ ಆಗಿದೆ ಗಾಡಿ. ಓಕೆ. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ತಾರೆ ಕಸ್ಟಮರ್. ಇದು 4,20,000 ಗಾಡಿ. 4,20,000. 2015. ಓಕೆ. ರಿಡ್ಜ್ ಇದೆಯಲ್ಲ ಸರ್? ಸರ್ ಇದು ಬುಕ್ ಆಗಿದೆ ಗಾಡಿ. ಬೆಳಗ್ಗೆ ತಾನೇ ಕಸ್ಟಮರ್ ಬುಕ್ ಮಾಡಿದ್ರು. ಹೌದಾ? ಓಕೆ. ಓಕೆ. ಇನ್ನೊಂದು 2019-20 ರೆಡ್ ಕಲರ್ ಸೆಕೆಂಡ್ ಓನರ್ ಗಾಡಿ ಇದು. ಓಕೆ. ಸೊ ಇದು 4,15,000 ಗಾಡಿ ಆಗುತ್ತೆ. 4,15,000 2019-20 ಗಾಡಿ ಆಗುತ್ತೆ. 2021 ಸೆಕೆಂಡ್ ಓನರ್. ಇದು ಸಿಲ್ವರ್ ಕಲರ್.
ಇದು ಫ್ರಂಟ್ ಒಂದು ಡೋರ್ ಚೇಂಜ್ ಆಗಿದೆ ಬಿಟ್ರೆ ಬೇರೆ ಏನಾಗಿಲ್ಲ. ಓಕೆ ಡೋರ್ ಚೇಂಜ್ ಆಗಿದೆ. ಗಾಡಿ ನೀಟ್ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್. ಓಕೆ ನೋಡ್ತಾ ಇದೀರಾ ನೀವು. ಸೊ ಇದು ಅಷ್ಟೇ 7+1 ಅಂದ್ರೆ 8 ಸೀಟರ್ ವೆಹಿಕಲ್ ಗಾಡಿ. ಓಕೆ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ, ಕ್ಲಾಸ್ ಕಂಡೀಷನ್. 4,25,000 ರೂಪಾಯಿ ಗಾಡಿ ಆಗುತ್ತೆ. 4,25,000ಕ್ಕೆ 21 ಮಾಡಲ್ ಈಕೋ. ಹೌದು 21 ಮಾಡಲ್. ಹಾಗೆ ಟಾಟಾ ಗಾಡಿ ಇದೆಯಲ್ಲ ಸರ್ ಒಂದು ಟಾಟಾ ಇಂಡಿಕಾ ಗೊತ್ತಲ್ಲ ನಿಮ್ಗೆ. ಟಾಟಾ ಇಂಡಿಕಾ ಡೀಸೆಲ್ ವೆಹಿಕಲ್ 4 ಜನ ಓನರ್, ಅಷ್ಟೇ ಜಾಸ್ತಿ ಆಗಿಲ್ಲ. ರೇಟ್ ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಾ ನೀವು. ಗಾಬರಿ ಆಗೋ ರೇಟ್ ಇವತ್ತು ಹೇಳಿ ಸರ್. ಇವತ್ತು ಮಾಡಿರೋದ್ರಲ್ಲಿ ಲೀಸ್ಟ್ ಅಂದ್ರೆ ಲೀಸ್ಟ್ ಟೂ ವೀಲರೇ ಬರಲ್ಲ ಈ ಗಾಡಿಗೆ. 60,000 ರೂಪಾಯಿ ಜಾಸ್ತಿ ಇಲ್ಲ. ಎಷ್ಟು? 60,000 ಡೀಸೆಲ್ ವೆಹಿಕಲ್ ಬಂದ್ ತಗೊಂಡ್ ಹೋಗ್ಬಿಡಿ. 60,000ಕ್ಕೆ ಟಾಟಾ ಇಂಡಿಕಾ. ಬೇಗ ಯಾರು ಫೋನ್ ಮಾಡ್ತೀರಾ ಅವ್ರಿಗೆ ಫಸ್ಟ್ ನೋಡಿ. ಗಾಡಿದು ಕಂಡೀಷನ್ ಎಲ್ಲ ಆಗಿದೆ ಅಂತ, ಮ್ಯಾಗ್ವೀಲ್ ಎಲ್ಲ ಇದೆ, ಡೀಸೆಲ್ ವೇರಿಯಂಟ್. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.